ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ನೋಡ್ತಾ ಇದ್ದೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಈಗಾಗಲೇ ನಾವು ಕ್ಲಾಸ್ನಲ್ಲಿ ಬಿಗಿನಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಫಸ್ಟ್ ಪ್ರಾಬ್ಲಮ್ ಅನ್ನು ತಗೊಳ್ತಾ ಇದ್ದೀವಿ. ಪ್ರಾಬ್ಲಮ್ ನಿಮ್ಮ ಹತ್ರ ಇಲ್ಲ, ವಾಟ್ಸಪ್ ನಲ್ಲಿ ಶೇರ್ ಮಾಡಿದ್ವಿ. ಸೊ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಟಾಪ್ ಹೆಡಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2017. ಸೊ ಇಲ್ಲಿ ಕಾಲಮ್ಸ್ ಒಂದು ಸೀರಿಯಲ್ ನಂಬರ್, ಇನ್ನೊಂದು ಪರ್ಟಿಕ್ಯುಲರ್ಸ್. ಹಿಯರ್ DR means ಡೆಬಿಟ್, CR means ಕ್ರೆಡಿಟ್. ಸೊ ನಾವು ಇಲ್ಲಿ ಏನ್ ಮಾಡೋದಲ್ಲ, ನಮ್ಮ ಹತ್ರ ಟ್ರಯಲ್ ಬ್ಯಾಲೆನ್ಸ್ ಏನು ಕೊಟ್ಟಿದಾರಲ್ಲ, ಇಲ್ಲಿ ಕೆಲವೊಂದಷ್ಟು ಕರೆಕ್ಷನ್ ಮಾಡೋದಲ್ಲ. ಯಾವ್ದು ಐಟಮ್ ಡೆಬಿಟ್ ಸೈಡ್ ತೋರಿಸಬೇಕಂದ್ರೆ ಕ್ರೆಡಿಟ್ ಸೈಡ್ ಪ್ರೆಸೆಂಟ್ ಮಾಡಿದಾರ, ಯಾವ್ದು ಕ್ರೆಡಿಟ್ ಸೈಡ್ ತೋರಿಸಬೇಕಂದ್ರೆ ಡೆಬಿಟ್ ಸೈಡ್ ಪ್ರೆಸೆಂಟ್ ಮಾಡಿದಾರ. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮಿಸ್ಟೇಕ್ ಆಗಿದೆ ಈ ಪ್ರಾಬ್ಲಮ್ ಅಲ್ಲಿ, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ. ಸೊ ಅದನ್ನ ನಾವು ಏನ್ ಮಾಡಬೇಕಾಗಿದೆ, ಫೈಂಡ್ ಔಟ್ ಮಾಡಿ ಕರೆಕ್ಟ್ ಆಗಿ ನೀಟಾಗಿ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪರೇಷನ್ ಮಾಡಬೇಕಾಗಿದೆ. ಓಕೆ. ಸೊ ಮೊದಲನೇ ಇದು ಕ್ಯಾಪಿಟಲ್ ಅಂತ ಇದೆ ನಿಮ್ಮ ಹತ್ರ, ಹೌದಾ? ಸೊ ಕ್ಯಾಪಿಟಲ್ ಅನ್ನು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಹೌದಾ? ಯಾಕಪ್ಪ? ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಪಿಟಲ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದು ನಮ್ಮ ಕ್ಯಾಪಿಟಲ್ ಅಕೌಂಟ್ ಹೋಗಿ ಜಮಾ ಆಗೋದ್ರಿಂದ ಕ್ಯಾಶ್. ಸೊ ಅದಕ್ಕೆ ನಾವು ಏನಂತ ಇಲ್ಲಿ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅನ್ನ ಅದನ್ನ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಡ್ರಾಯಿಂಗ್ಸ್, ಹೌದಾ? ಡ್ರಾಯಿಂಗ್ಸ್ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಎಕ್ಸ್ಪೆನ್ಸ್ ಫಾರ್ ದ ಕಂಪನಿ. ಸೊ ಡ್ರಾಯಿಂಗ್ಸ್ ಅಂದ್ರೆ ಪರ್ಸನಲ್ ಯೂಸ್ ಸಲುವಾಗಿ ಕಂಪನಿ ಪಾಲುದಾರರು ಪಾರ್ಟ್ನರ್ಸ್ಗಳ ತಮ್ಮ ಪರ್ಸನಲ್ ಯೂಸ್ ಸಲುವಾಗಿ ದುಡ್ಡು ತಗೊಳ್ತಾರೆ, ಹೌದಾ? ಅದಕ್ಕೆ ನಾವು ಅದಕ್ಕೆ ಡ್ರಾಯಿಂಗ್ಸ್ ಅಂತ ಹೇಳಿ ಕರೀತೀವಿ. ಸೊ ಡ್ರಾಯಿಂಗ್ಸ್ ಮೀನ್ಸ್ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಎಕ್ಸ್ಪೆನ್ಸ್. ಸೊ ಅಲ್ಲಿ ಮೈನಸ್ ಆಗುತ್ತೆ ಅಕೌಂಟ್ ನಲ್ಲಿ, ಹೌದಾ? ಡ್ರಾಯಿಂಗ್ಸ್ ಅನ್ನೋದ ಕಂಪನಿ ಅಕೌಂಟ್ ನಲ್ಲಿ ಹಣ ಮೈನಸ್ ಆಗ್ತದೆ. ಸೊ ಇಟ್ ಶುಡ್ ಬಿ ಟೇಕನ್ ಆಸ್ ಡೆಬಿಟ್ ಸೈಡ್. ಓಕೆ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನಪ್ಪಾ, ಈಗಾಗಲೇ ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಉಳಿದಿರ್ತದೆ ನಮ್ಮ ಹತ್ರ, ಹೌದಾ? ಸೊ ನಾವು ಅದನ್ನ ಡ್ರಾಪ್ ಡೌನ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್. ಸೊ ಅದು ಓಪನಿಂಗ್ ಸ್ಟಾಕ್, ಇಟ್ ಶುಡ್ ಬಿ ಟೇಕನ್ ಆಸ್ ಡೆಬಿಟ್ ಸೈಡ್. ನೆಕ್ಸ್ಟ್ purchases. Purchases means it is expense. So in here there are two concepts, one debit and here one more credit. So debit should be treated as expense. Debit side ಬರ್ತದಲ್ಲ ನಾವು ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಏನ್ ಬರ್ತದಲ್ಲ ಅಲ್ಲಿ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ನು ಎರಡು ಕಾನ್ಸೆಪ್ಟ್ ಅದಾವ. ಈ ಎಕ್ಸ್ಪೆನ್ಸ್ ಒಳಗ ಅಸೆಟ್ ಕೂಡ ಮಿಕ್ಸ್ ಆಗಿರ್ತಾವ, ಹೌದಾ? ಇಲ್ಲಿ ಮಷಿನರಿ, ಫರ್ನಿಚರ್, ಲ್ಯಾಂಡ್, ಬಿಲ್ಡಿಂಗ್ ಇವೆಲ್ಲ ಅಸೆಟ್ಸ್. ಸೊ ಕಂಪನಿಗೆ ಏನಾಗಿರ್ತದಪ್ಪ, ಅಸೆಟ್ ಅಂತ ಕೂಡ ನಾವು ಡೆಬಿಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ. ಇನ್ನು ಕಂಪನಿಯಿಂದ ಏನೇನ್ ಬರ್ತದಲ್ಲ, ಕಂಪನಿಗೆ ಏನೇನು ಬರ್ತದಲ್ಲ ಅದೆಲ್ಲ ಕ್ರೆಡಿಟ್. ಕಂಪನಿಯಿಂದ ಏನ್ ಬರ್ತದಲ್ಲ ಅದನ್ನೆಲ್ಲ ನಾವು ಕ್ರೆಡಿಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಾಡಿರ್ತೀವಿ, ಡ್ಯಾಮೇಜ್ ಆದ್ರೆ ರಿಟರ್ನ್ ಕಳಿಸ್ತೀವಿ. ಸೊ ಪರ್ಚೇಸ್ ರಿಟರ್ನ್ ಅಂತ ಹೇಳೋದನ್ನ ಕ್ರೆಡಿಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಸೇಲ್ಸ್. ಸೇಲ್ಸ್ ಮೀನ್ಸ್ ನಾವು ಏನು ಪ್ರೊಡಕ್ಷನ್ ಮಾಡಿರ್ತೀವಿ, ಉತ್ಪಾದನೆ ಮಾಡಿರ್ತೀವಿ, ಅದನ್ನ ನಾವು ಮಾರಾಟ ಮಾಡ್ತೀವಿ. ಸೊ ಮಾರಾಟ ಮಾಡಿದ್ಮೇಲೆ ನಮ್ಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಯಾವಾಗ ಪ್ರಾಫಿಟ್ ಆಗ್ತದೆ, ಸೇಲ್ ಮಾಡಿದ್ಮೇಲೆ. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ನಾವು ಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಸನ್ರಿ ಡೆಟರ್ಸ್. ಡೆಟರ್ಸ್ ಅಂದ್ರೆ ಬರಬೇಕಾಗಿರ್ತಕ್ಕಂಥ ಬಾಬತ್ತುಗಳು, ಹೌದಾ? ಸಂಸ್ಥೆ ಹೊರಗಡೆ ಸಾಲ ರೂಪದಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಹಣ ಬರಬೇಕಾಗಿರ್ತದಲ್ಲ ಅದಕ್ಕೆ ನಾವು ಡೆಟರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್. ಸನ್ರಿ ಕ್ರೆಡಿಟರ್ಸ್ ಅಂದ್ರೆ ಉದ್ರಿ ಕಂಪನಿಯಿಂದ ಏನೇನು ಲಯಬಿಲಿಟಿ ಅದಲ್ಲ, ಫಾರ್ ಎಕ್ಸಾಂಪಲ್ ಕಂಪನಿ ಇನ್ನೊಂದು ಕಂಪನಿ ಪೇ ಮಾಡಬೇಕಾಗಿದೆ, ಸೊ ಅದು ಲಯಬಿಲಿಟಿ. ಸೊ ಅದು ಹೋಗ್ಬೇಕಾಗಿದೆ, ಅದು ಕೂಡ ನಾವು ಏನ್ ತೋರಿಸ್ತೀವಿ, ಕ್ರೆಡಿಟ್ ಸೈಡ್ ತೋರಿಸೋ ಅಷ್ಟರ ಹೋಗ್ಬೇಕಾಗಿರ್ತದೆ. ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಲಯಬಿಲಿಟಿ. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್, ದ ನೇಮ್ ಇಟ್ಸೆಲ್ಫ್ ಸ್ಟೇಟ್ಸ್ ದಟ್ ದ ಅಮೌಂಟ್ ಶುಡ್ ಕಮ್. ಅಮೌಂಟ್ ಬರ್ಬೇಕಾಗ್ಯದ, ಹಣ ಬರ್ಬೇಕಾಗ್ಯದ, ಅದಕ್ಕೆ ನಾವು ಬಿಲ್ಸ್ ರಿಸೀವೇಬಲ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಡೆಬಿಟ್ ಸೈಡ್ ಅನ್ನ ಎಂಟ್ರಿ ಮಾಡ್ತಾ ಇದೀವಿ, ಕ್ರೆಡಿಟ್ ಸೈಡ್ ಅಲ್ಲಿ ಡ್ಯಾಶ್ ಹಾಕ್ತಾ ಇದೀವಿ. ನೆಕ್ಸ್ಟ್ ಬಿಲ್ಸ್ ಪೇಯೇಬಲ್ ಅಂದ್ರೆ ನಾವು ಕಂಪನಿಯಿಂದ ಹಣ ಬೇರೆ ಕಂಪನಿಗೆ ಪಾವತಿ ಮಾಡಬೇಕಾಗಿದೆ, ಕೊಡಬೇಕಾಗಿದೆ. ಸೊ ಹೀಗಾಗಿ ಇದನ್ನ ನಾವು ಏನ್ ತೋರಿಸ್ತೀವಿ, ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಬಿಕಾಸ್ ಇಟ್ ಈಸ್ ಅ ಲಯಬಿಲಿಟಿ, ಇಟ್ ಶೋಸ್ ಇಟ್ ಈಸ್ ಅ ಲಯಬಿಲಿಟಿ. ಬಿಲ್ಸ್ ಪೇಯೇಬಲ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಪೇ ಅಮೌಂಟ್ ಲೇಟರ್. ಸೊ ನಾವು ಬಿಫೋರ್ ಆಗಿ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿವಿ ಪರ್ಚೇಸ್ ಮಾಡುವಾಗ, ದಟ್ ಇಸ್ ಕಾಲ್ಡ್ ಅಬ್ಲಿಗೇಷನ್. ಆ ಒಪ್ಪಂದ ಏನ್ ಹೇಳ್ತದಪ್ಪ, ನಾವು ಆಮೇಲೆ ಪಾವತಿ ಮಾಡ್ತೇವೆ ಹಣ ಅಂತ ಹೇಳ್ತದೆ. ಅದಕ್ಕೆ ನಾವು ಬಿಲ್ಸ್ ಪೇಯೇಬಲ್ ಅಂತ ಹೇಳಿ ಕರಿತೀವಿ. ಸೊ ಅದು ಲಯಬಿಲಿಟಿ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಷಿನರಿ, ಹೌದಾ? ಸೊ ಆಗಲೇ ಹೇಳಿದಾಗ ಕಂಪನಿಗೆ ಎಲ್ಲ ಅಸೆಟ್ ಇದೆ, ಅಸೆಟ್ ಎಲ್ಲ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಅವೆಲ್ಲ ನಮ್ಮ ಕಡೆ ಇರ್ತಾವ, ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಅವೆಲ್ಲ ನಮ್ಮ ಕಂಪನಿ ಅಸೆಟ್ಸ್ ಆಗಿರೋದ್ರಿಂದ ಅವುಗಳನ್ನೆಲ್ಲ ಡೆಬಿಟ್ ಸೈಡ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಮಷಿನರಿ ಇಟ್ ಶುಡ್ ಬಿ ಡೆಬಿಟೆಡ್ rupees 10,000 credit side dash. Next building, it is also a fixed asset.
so it should be taken debit side, it is 20,000. Next, furniture is also a fixed asset, ಅದನ್ನು ಕೂಡ ನಾವಿಲ್ಲಿ ಡೆಬಿಟ್ ಸೈಡ್ ಅನ್ನು ತೋರಿಸ್ತಾ ಇದ್ದೇವೆ, ಕ್ರೆಡಿಟ್ ಸೈಡ್ ಕ್ಯಾಶ್ ಹಾಕಿ. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್, ಆಗ್ಲೇ ಹೇಳಿದ್ನ ಪರ್ಚೇಸ್ ರಿಟರ್ನ್ ಅಂತ, ಪರ್ಚೇಸ್ ಮಾಡಿರ್ತೀವಿ, ಡ್ಯಾಮೇಜ್ ನಾವು ರಿಟರ್ನ್ ಮಾಡ್ತೀವಿ. ಏನೋ ಕಾರಣ ಇರ್ಬೋದು, ಸ್ಪಾಯಿಲೇಜ್ ಇರ್ಬೋದು, ಲೀಕೇಜ್ ಇರ್ಬೋದು, ಡ್ಯಾಮೇಜ್ ಇರ್ಬೋದು, ಬ್ರೇಕೇಜ್ ಇರ್ಬೋದು, ಅನೇಕ ಕಾರಣಗಳನ್ನ ನಾವು ಮಾಡ್ತೀವಿ, ವಸ್ತುಗಳನ್ನ ರಿಟರ್ನ್ ಕಳಿಸ್ತೀವಿ. ಆ ರಿಟರ್ನ್ ಕಳ್ಸಬೇಕಂದ್ರೆ ಅದು ಕ್ರೆಡಿಟ್ ಸೈಡ್ ಹೋಗ್ತಾ ಇದ್ರ, ನಾವಲ್ಲಿ 1000 ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಸೇಲ್ಸ್ ರಿಟರ್ನ್, ಸೇಲ್ ಮಾಡಿದ್ದೀವಿ, ನಾವು ಸೇಲ್ ಮಾಡಿದ್ದೀವಿ, ನಮಗದು ಮತ್ತೆ ಹೊಳೆ ಬರತ್ತಿಲ್ಲ ಅಂದ್ರೆ ಇಟ್ ಶುಡ್ ಬಿ ಟೇಕನ್ ಅಟ್ ಡೆಬಿಟ್ ಸೈಡ್. ಯಾಕೆ ಡೆಬಿಟ್ ಪಾ, ನಮ್ ಕಡೆ ಬರ್ತಾ ಇದೆ, ಹೌದಾ ಬರ್ತಾ ಇದೆ ಅಂದ್ರೆ ಅದು ನಮ್ದಲ್ಲಿ ಏನೋ ಒಂದು ಕಾರಣ ಇರ್ಬೋದು, ಡ್ಯಾಮೇಜ್ ಇರ್ಬೋದು. ಆಗ್ಲೇ ಹೇಳ್ತಾನೆ ಪರ್ಚೇಸ್ ಆಗಿ ಸೇಲ್ಸ್ ರಿಟರ್ನ್ ಆಗಿರ್ತದ, ಪರ್ಚೇಸ್ ರಿಟರ್ನ್ ಆಗಿರ್ತದ, ಅದೇ ರೀತಿ ಸೇಲ್ ನಲ್ಲಿ ಕೂಡ ಸೇಲ್ಸ್ ರಿಟರ್ನ್ ಆಗಿರ್ತದ, ಅದು ಬಹಳಷ್ಟು ಕಾರಣಗಳಿಂದ ಆಗಿರ್ತದ. ಸೊ ಹಿಂಗಾಗಿ ಅದು ರಿಟರ್ನ್ ಬಂದಿದ್ದ ಡೆಬಿಟ್ ಅಂದ್ರೆ ನಮ್ಮ ಹತ್ರ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಎಲ್ಲ ಅಕ್ಯುರೇಟ್ ಡೆಬಿಟ್ ಸೈಡ್ ಯಾವ ಬರ್ತಾವ, ಕ್ರೆಡಿಟ್ ಸೈಡ್ ಯಾವ ಬರ್ತಾವಲ್ಲ ನಾವಿಲ್ಲಿ ಅಕ್ಯುರೇಟ್ ಟ್ರೀಟ್ಮೆಂಟ್ ಕೊಟ್ಟು ಪೋಸ್ಟಿಂಗ್ ಅನ್ನ ಮಾಡಿದ್ವಿ, ಹೌದಾ? ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ವಿ, ಯಾವ್ದಾವ್ದು ಅಮೌಂಟ್ ಎಲ್ಲಿ ಬರ್ಬೇಕಾಗಿತ್ತು, ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಅವುಗಳನ್ನೆಲ್ಲ ನೀಟಾಗಿ ಎಂಟ್ರಿ ಮಾಡಿದ್ವಿ. ಇದಾದ್ಮೇಲೆ ನಾವು ಟೋಟಲ್ ಮಾಡ್ಕೊಳ್ತೀವಿ, ಪ್ರತಿಯೊಂದು ಡೆಬಿಟ್ ಕಾಲಮ್ ಮತ್ತೆ ಕ್ರೆಡಿಟ್ ಕಾಲಮ್ ಟೋಟಲ್ ಮಾಡಿದಾಗ ನಮ್ ಟೋಟಲ್ ಎಷ್ಟು ಆಗ್ಬೇಕು, 1,96,000. ಸೊ ಇಷ್ಟು ಕರೆಕ್ಟ್ ಅಕ್ಯುರೇಟ್ ಬೋತ್ ಸೈಡ್ ಟ್ಯಾಲಿ ಆದ್ರೆ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಟ್ರಯಲ್ ಬ್ಯಾಲೆನ್ಸ್ 101% ಕರೆಕ್ಟ್ ಐತಿ ಅಂತ ನಾವು ಹೇಳಬಹುದು. ಸೊ ದಿಸ್ ಇಸ್ ದ ಸಿಂಪಲ್ ಅಂಡ್ ಫಸ್ಟ್ ಪ್ರಾಬ್ಲಮ್ ಆನ್ ಟ್ರಯಲ್ ಬ್ಯಾಲೆನ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಒನ್ ಮೋರ್ ಪ್ರಾಬ್ಲಮ್ ಆನ್ ಟ್ರಯಲ್ ಬ್ಯಾಲೆನ್ಸ್ ವಿತ್ ಸೊಲ್ಯೂಷನ್. ನೀವೇನ್ ಮಾಡ್ಬೇಕಪ್ಪ, ಈ ಪ್ರಾಬ್ಲಮ್ ಅನ್ನ ಮತ್ತೊಂದ್ಸಲ ಬರೆದ ನಿಮ್ಮ ಬುಕ್ ನಲ್ಲಿ ಸೊಲ್ಯೂಷನ್ ಮಾಡ್ಬೇಕು ಅಥವಾ ಸಾಲ್ವ್ ಮಾಡ್ಬೇಕು. ಇದು ಆಸ್ ಇಟ್ ಈಸ್ ನೀವು ಕಾಪಿ ಮಾಡಬೇಕು, ಆಮೇಲೆ ನಾವು ಇದನ್ನ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಚೆಕ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೊಂಡು ಏನ್ ಮಾಡೋಣ, ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಮತ್ತೊಂದು ಕ್ಲಾಸ್ ನಲ್ಲಿ. ಓಕೆ, ಥ್ಯಾಂಕ್ ಯು.